ಕನ್ನಡದಲ್ಲಿ 2 ಸಿನಿಮಾ ಬರ್ತಿದೆ. ಈ ಸಿನಿಮಾದ ಹೆಸರು ತುಂಬಾ ವಿಶೇಷವಾಗಿರುವಂಥದ್ದು. ಸೊ, ಮಾಹಿತಿ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ, ಹಾಗಾಗಿ ಈ ಒಂದು ವಿಡಿಯೋ. ಸೊ, ಫಸ್ಟ್ ಬ್ರೀಫ್ ಮಾಡ್ಬಿಡ್ತೇನೆ ನಿಮಗೆ. ಚಿತ್ರದ ಹೆಸರು ಆಹ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ 1. ಹಾಗೇನೆ ಇನ್ನೊಂದು ಮಹಾನ್. ಮಹಾನ್ ಸಿನಿಮಾದು ವಿಚಾರ ಏನಂತಂದ್ರೆ, ಇದು ಕೃಷಿಗೆ ಸಂಬಂಧಪಟ್ಟಂತ ವಿಚಾರ. ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಿನಿಮಾ ಇದೆಯಲ್ಲ, ಇದು ನಮಗೆಲ್ಲ ಗೊತ್ತಿರ್ತದೆ ರೇಷನ್. ಸೊ, ರೇಷನ್ ಅಂಗಡಿಯಲ್ಲಿ ಆಗುವಂಥ ವ್ಯತ್ಯಾಸಗಳು, ಹಾಗೇನೆ ಅನ್ಯಾಯಗಳು. ಸೊ, ಈ ಈ ಇದರ ಸುತ್ತ ಇರುವಂಥದ್ದು. ಸೊ, ಈ ಎರಡೂ ಸಿನಿಮಾಗೆ ಸಂಬಂಧಪಟ್ಟಂಗೆ ಈ ಒಂದು ವಿಡಿಯೋದಲ್ಲಿ ಒಂದಷ್ಟು ಮಾಹಿತಿ ಇರುತ್ತೆ ನಿಮಗೆ. ಸೊ, ಫಸ್ಟ್ ನಾನು ನ್ಯಾಯಬೆಲೆ ಅಂಗಡಿ ಏನಿದೆ ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರದ ಹೆಸರು. ಸೊ, ಇದನ್ನ ಸಾತ್ವಿಕ್ ಕುಮಾರ್ ಅವರು, ಸಾತ್ವಿಕ್ ಪವನ್ ಕುಮಾರ್ ಅವರು ಡೈರೆಕ್ಷನ್ ಮಾಡಿರುವಂಥದ್ದು. ಇಲ್ಲಿ ವಿಶೇಷ ಏನು ಅಂತಂದ್ರೆ, 2017 ಚಕ್ರವರ್ತಿ ಸಿನಿಮಾ ಬರುತ್ತೆ. ಅದರಲ್ಲಿ ದರ್ಶನ್ ನಾಯಕರು. ಆ ಚಿತ್ರದಲ್ಲಿ ಬಣ್ಣ ಹಚ್ಚಿದಂಥ ಕಲಾವಿದರು ಕುಮಾರ್ ಬಂಗಾರಪ್ಪ ಅವರು. ಸೊ, ಕುಮಾರ್ ಬಂಗಾರಪ್ಪ ಅವರು ಈ ಒಂದು ಚಿತ್ರದಲ್ಲಿ ನಾಯಕರಾಗಿದ್ದಾರೆ. ಚಕ್ರವರ್ತಿ ಆದಮೇಲೆ ಈ ಚಿತ್ರದಲ್ಲಿ ನಾಯಕರಾಗಿ ನಟಿಸಿರುವಂತಹ ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಸೊ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ವಿಚಾರ ಏನು ಅಂತಂದ್ರೆ, ಸೊ, ಒಂದು ಹಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿ, ಅಲ್ಲಿ ಆಗುವಂತಹ ಅನ್ಯಾಯಗಳ ವಿಚಾರ ಈ ಒಂದು ಸಿನಿಮಾದಲ್ಲಿ ಬರುವಂಥದ್ದು. ಸೊ, ಇದರ ಕತೆ, ಚಿತ್ರಕಥೆ, ನಿರ್ದೇಶನ ಅಂತ ಬಂದರೆ ಈಗಾಗಲೇ ಹೇಳಿದಂತೆ ಸಾತ್ವಿಕ್ ಪವನ್ ಕುಮಾರ್ ಅವರು ಈ ಚಿತ್ರಕ್ಕೆ ನಿರ್ದೇಶಕರು ಮತ್ತು ಕ್ಯಾಮ್ರಾಮನ್. ಇವರು ಈ ಹಿಂದೆ ತಾಯವ ಅನ್ನುವಂಥ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ರು. ಈಗ ಈ ಚಿತ್ರಕ್ಕೆ ಕ್ಯಾಮ್ರಾಮನ್ನು ಹೌದು, ಹಾಗೆಯೇ ಡೈರೆಕ್ಷನ್ನು ಮಾಡಿರುವಂಥದ್ದು. ಇನ್ನು ಕತೆ, ಚಿತ್ರಕಥೆ ಯಾರು ಮಾಡಿದ್ರು ಅನ್ನುವಂಥ ಪ್ರಶ್ನೆಗೆ ಅಲ್ಲಿ ಹಿರಿಯ ನಿರ್ದೇಶಕರಾದಂಥ ಬಿ ರಾಮಮೂರ್ತಿ ಅವರ ಹೆಸರು ತಗೊಳ್ಳೇಬೇಕು. ಯಾಕಂದರೆ ಅವರು ಈ ಒಂದು ಚಿತ್ರಕ್ಕೆ ಈ ಕೆಲಸ ಮಾಡಿರುವಂಥದ್ದು. ಸೊ, ಇಲ್ಲಿ ಕುಮಾರ್ ಬಂಗಾರಪ್ಪರವರು ನಾಯಕರಾದರೆ, ನಾಯಕಿಯಾಗಿ ರಾಗಿಣಿ ಅವರು ಇರುವಂಥದ್ದು. ರಾಗಿಣಿ ದ್ವಿವೇದಿ ಅವರು ಈ ಚಿತ್ರದ ನಾಯಕಿ. ಸೊ, ಇಲ್ಲಿ ಸಂಗೀತ ಅಂತ ಬಂದಾಗ ಅನಂತ ಆರ್ಯ ಇವರು ಮ್ಯೂಸಿಕ್ ಮಾಡಿರುವಂಥದ್ದು ಈ ಚಿತ್ರಕ್ಕೆ. ಈ ಚಿತ್ರದ ಟೈಟಲ್ ಟ್ರ್ಯಾಕ್ ಏನಿದೆಯಲ್ಲ, ನ್ಯಾಯಬೆಲೆ ಅಂಗಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ ಸಾಗುತ್ತೆ. ಸೊ, ಅದನ್ನ ಬಿ ಮನೋಹರ್ ಅವರು ಬರೆದಿರುವಂಥದ್ದು. ವಿಶೇಷವಾಗಿ ಇದನ್ನ ನವೀನ್ ಸಾಜು ಹಾಡಿದ್ದಾರೆ. ಸೊ, ಹಾಡೋದ್ರಲ್ಲಿ ಈ ಹಾಡಿನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ, ಇದು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಶೇಷವಾದ ಒಂದಷ್ಟು ಮಾಹಿತಿ. ಇನ್ನು ಪ್ರಚಾರ ಮತ್ತು ರಿಲೀಸ್ ಅಂತಂದರೆ, ಈ ಚಿತ್ರ ಜುಲೈ 31ನೇ ತಾರೀಕು, ಈ ತಿಂಗಳು ಜುಲೈ 31ನೇ ತಾರೀಕು ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಚಿತ್ರದ ಪ್ರಚಾರ ಕೂಡ ಶುರು ಆಗಿರುವಂಥದ್ದು. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳೆಲ್ಲಿದೆ ಅಲ್ಲಿ ಹೋಗಿ ಚಿತ್ರದ ಪ್ರಮೋಷನ್ ಮಾಡ್ತಿರುವಂಥದ್ದು ಸಿನಿಮಾ ತಂಡ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಒಂದು ಸಾಂಗ್ ಇದೆ, ಟೈಟಲ್ ಟ್ರ್ಯಾಕ್. ಅದಕ್ಕೆ ಚಿತ್ರತಂಡ ಹಾಗೂ ಕುಮಾರ್ ಬಂಗಾರಪ್ಪ ಹಾಗೆ ರಾಗಿಣಿಯವರು, ಸೊ, ಇವರೆಲ್ಲ ಡ್ಯಾನ್ಸ್ ಮಾಡಿ ಚಿತ್ರವನ್ನು ಪ್ರಮೋಟ್ ಮಾಡ್ತಿದ್ದಾರೆ. ಇದು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಚಿತ್ರದ ಮಾಹಿತಿ. ಇನ್ನೊಂದು ಚಿತ್ರ ಈಗಾಗಲೇ ಹೇಳಿದಂತೆ ಮಹಾನ್. ಸೊ, ಮಹಾನ್ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥದ್ದು ಪಿ ಸಿ ಶೇಖರ್ ಅವರು. ಪಿ ಸಿ ಶೇಖರ್ ಅವರ ಕಲ್ಪನೆ, ಅವರ ಚಿತ್ರದ ಓಟ ನೋಟ ಎಲ್ಲವೂ ತುಂಬ ಅದ್ಭುತವಾಗಿರುವಂಥದ್ದು. ಇಲ್ಲಿ ಮಹಾನ್ ಚಿತ್ರದಲ್ಲಿ ವಿಶೇಷವಾಗಿ ಇವರು ಮಾಡ್ತಿರೋದು ಏನಪ್ಪ ಅಂತಂದರೆ, ರೈತರ ಬಗ್ಗೆ, ರೈತರ ಕಾನ್ಸೆಪ್ಟ್ ಇಟ್ಟುಕೊಂಡು ರೈತರ ಮೇಲೆ ಅಥವಾ ರೈತರಿಗೆ ಸಂಬಂಧಪಟ್ಟಂಥ ಚಿತ್ರ ಇದು. ಸೊ, ಇದರಲ್ಲಿ ರೈತ ಯುವತಿ ಅಥವಾ ಯುವ ರೈತ ಪಾತ್ರದಲ್ಲಿ ವರ್ಷಾ ಬೋಳಂಬ ಅಂತ ಹೇಳಿ ನಾಯಕಿ. ಇವರು ತಮಿಳು, ತೆಲುಗು ಮತ್ತು ಇತರ ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತಿರುವಂತಹ ಕನ್ನಡದ ಕೊಡಗಿನ ಕುವರಿ. ಆದರೆ ಕನ್ನಡದಲ್ಲಿ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತಲ್ಲ, ಇವ್ರಿಗೆ ಅವಕಾಶ ಅಂತ ಬಂದಿದ್ದು ಬೇರೆ ಬೇರೆ ಭಾಷೆಯಲ್ಲಿ. ಸೊ, ಹಾಗಾಗಿ ಇವರು ಅಲ್ಲಿ ಬ್ಯುಸಿ ಆಯಿತು. ಮಹಾನ್ ಚಿತ್ರಕ್ಕೆ ಇವ್ರನ್ನ ಕರೆದುಕೊಂಡ್ಬರುವಂಥ ಕೆಲಸನ ಪಿ ಸಿ ಶೇಖರ್ ಅವರು ಮಾಡಿರುವಂಥದ್ದು. ಇನ್ನು ಇಲ್ಲಿ ಇವರ ಪಾತ್ರ ಅಂತ ಬಂದರೆ ದುರ್ಗಾ ಅನ್ನುವಂಥ ಪಾತ್ರ. ದುರ್ಗಾ ಯಾವ ಥರದ ಪಾತ್ರಪ್ಪ ಅಂದರೆ, ಇದು ಕೃಷಿ ಮಾಡ್ತಿರುವಂಥ ವಿದ್ಯಾವಂತ ಯುವತಿಯ ಪಾತ್ರ. ಸೊ, ಇಲ್ಲಿ ಇನ್ನೊಂದು ವಿಚಾರ ನಾವು ಒತ್ತಿ ಹೇಳಲೇಬೇಕು. ಕೃಷಿಯಲ್ಲಿ ತೊಡಗಿರುವಂಥ ಮಹಿಳೆಯರಿಗೆ ಸಿಗಬೇಕಾದಂಥ ಗೌರವ, ಹಾಗೆಯೇ ಅವ್ರಿಗೆ ಸಿಗಬೇಕಾದಂಥ ಮನ್ನಣೆ ಸಿಗಲ್ಲ ಅನ್ನೋದನ್ನು ಈ ಪಾತ್ರ ಬಿಂಬಿಸುತ್ತೆ. ಅದರ ಪರವಾಗಿ ಧ್ವನಿ ಎತ್ತುತ್ತೆ. ಅದರ ಪರವಾಗಿ ಅಥವಾ ಅದರ ವಿರುದ್ಧ ವಿಚಾರಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಪಾತ್ರ. ತುಂಬ ಗಟ್ಟಿಯಾದ ಪಾತ್ರ, ತುಂಬ ವಿಶೇಷವಾದ ಪಾತ್ರ.
ಈ ಒಂದು ವಿಡಿಯೋದ ಕೊನೆಯಲ್ಲಿ ಈ ಪಾತ್ರದ ಫೋಟೋಸ್ ಇದೆ, ಆ ಫೋಟೋಸ್ ಹಾಕಿರ್ತೀವಿ ನೋಡಿ. ಸೊ ಇದು ಮಹಾನ್ ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಮಹಾನ್ ಚಿತ್ರದಲ್ಲಿ ಮಹಾನ್ ಯಾರು ಅನ್ನುವಂಥ ಪ್ರಶ್ನೆ. ಇಲ್ಲಿ ಶಿವರಾಜ್ ಕುಮಾರ್ ಒಬ್ಬರು ವಕೀಲರಾಗಿ ವಕೀಲನ ಪಾತ್ರ ಮಾಡಿರುವಂಥದ್ದು. ಸೊ ಈ ಪಾತ್ರದ ಮೂಲಕ ಮಹಾನ್ ಚಿತ್ರಕ್ಕೆ ಶಿವರಾಜ್ ಕುಮಾರ್ ಅವರು ಎಂಟರ್ ಆಗಿರುವಂಥದ್ದು. ಇವರೇ ಈ ಚಿತ್ರದ ಮಹಾನ್ ವ್ಯಕ್ತಿ. ಸೊ ನಮ್ಮ ಮನೆಯಲ್ಲಿ ಪೋಷಕರು ಯಾರಾದರೂ ತಪ್ಪು ಮಾಡಿ ತಿದ್ದುತ್ತಾರೆ, ಅದೇ ಥರ ಸಮಾಜದಲ್ಲಿ ತಪ್ಪಾದರೆ ಯಾರು ತಿದ್ದುತ್ತಾರೆ, ಅದೇ ಈ ಮಹಾನ್ ಅನ್ನೋದನ್ನು PC ಶೇಖರ್ ಅವರು ಹೇಳ್ಕೊಂಡಿರುವಂಥದ್ದು. ಸೊ ಇದು ಮಹಾನ್ ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಚಿತ್ರದ ನಾಯಕರು ಅಂತ ಬಂದರೆ ವಿಜಯ ರಾಘವೇಂದ್ರ ಇದ್ದಾರೆ ಇದರಲ್ಲಿ. ಸೊ ಇವರು ಈ ಚಿತ್ರದ ನಾಯಕರು. ಇಲ್ಲಿ ಸುಮಾರು ಪಾತ್ರಗಳೆಲ್ಲ ಇದೆ. ಸೊ ಆ ಪಾತ್ರ, ಈ ಚಿತ್ರ ಎಲ್ಲವೂ ವಿಶೇಷವಾಗಿರುವಂಥದ್ದು. ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ಮಾಹಿತಿಯನ್ನು ಸಿನಿಮಾ ತಂಡ ಕೊಡ್ತಾ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.